ಯಾರು ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಆಗಲಿ ಏನೋ ಒಂದು ಇದರಲ್ಲಿದ್ರು ಅದ್ರಲ್ಲಿ ಕ್ಯಾನ್ಸಲ್ ಆಗಿದೆ, ನ್ಯಾಯ ಸಿಕ್ಕಂತ ಆಗಿದೆಯಾ? ಕಾನೂನಲ್ಲಿ ಎಲ್ಲರೂ ಸಮಾನವಾಗಿ ನಮಗೆ ಗೊತ್ತಿಲ್ಲ, ಕಾನೂನಲ್ಲಿ ಏನು ಕೊಡ್ತಾರಂತ ಗೊತ್ತಿದ್ದೀನಿ. ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ಇದೆಯಲ್ಲ, ದೇವ್ರ ಕೈಯಲ್ಲಿ. ಅಲ್ಲ ಅಂಥವ್ರಿಗೆ ಯಾವ ರೀತಿ ಶಿಕ್ಷೆ? ಒಟ್ಟು ಯಾರು ತಪ್ಪು ಮಾಡ್ಯಾರ ಅವರಿಗೆ ಕೋರ್ಟ್ ಆದೇಶ, ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ. ಯಾವ ರೀತಿ ಶಿಕ್ಷೆ ಆಗ್ಬೇಕಂತ ಆ ಕಾನೂನಲ್ಲಿ ಏನು ಕೊಡ್ತಾರ, ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಆಗಲಿ. ಏನೋ ಒಂದು ಇದರಲ್ಲಿದ್ರು ಅದ್ರಲ್ಲಿ ಕ್ಯಾನ್ಸಲ್ ಆಗಿದೆ, ನ್ಯಾಯ ಸಿಕ್ಕಂತ ಆಗಿದೆಯಾ? ಕಾನೂನಲ್ಲಿ ಎಲ್ಲರೂ ಸಮಾನವಾಗಿ ನಮಗೆ ಗೊತ್ತಿಲ್ಲ, ಕಾನೂನಲ್ಲಿ ಏನು ಕೊಡ್ತಾರಂತ ಗೊತ್ತಿದ್ದೀನಿ. ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ಇದೆಯಲ್ಲ, ದೇವ್ರ ಕೈಯಲ್ಲಿ. ಅಲ್ಲ ಅಂಥವ್ರಿಗೆ ಯಾವ ರೀತಿ ಶಿಕ್ಷೆ? ಒಟ್ಟು ಯಾರು ತಪ್ಪು ಮಾಡ್ಯಾರ ಅವರಿಗೆ ಕೋರ್ಟ್ ಆದೇಶ, ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ. ಯಾವ ರೀತಿ ಶಿಕ್ಷೆ ಆಗ್ಬೇಕಂತ ಆ ಕಾನೂನಲ್ಲಿ ಏನು ಕೊಡ್ತಾರ, ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಆಗಲಿ. ಏನೋ ಒಂದು ಇದರಲ್ಲಿದ್ರು ಅದ್ರಲ್ಲಿ ಕ್ಯಾನ್ಸಲ್ ಆಗಿದೆ, ನ್ಯಾಯ ಸಿಕ್ಕಂತ ಆಗಿದೆಯಾ? ಕಾನೂನಲ್ಲಿ ಎಲ್ಲರೂ ಸಮಾನವಾಗಿ ನಮಗೆ ಗೊತ್ತಿಲ್ಲ, ಕಾನೂನಲ್ಲಿ ಏನು ಕೊಡ್ತಾರಂತ ಗೊತ್ತಿದ್ದೀನಿ. ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ಇದೆಯಲ್ಲ, ದೇವ್ರ ಕೈಯಲ್ಲಿ. ನೋಡಿ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಇವತ್ತಿನ ತೀರ್ಪು ಏನಾಗುತ್ತೆ ಅನ್ನೋದೊಂದು ಕುತೂಹಲ ಆಗಿತ್ತು. ಇದೀಗ ಈ ತೀರ್ಪನ್ನು ಪ್ರಕಟಿಸಿದ ನಂತರ ಸುಪ್ರೀಂ ಕೋರ್ಟ್ ಕೆಲವೊಂದಷ್ಟು ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿರುವುದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಮುಂದಿನ ಪ್ರಕ್ರಿಯೆಗಳನ್ನು ನಾವು ನೋಡೋದಾದ್ರೆ, ಈಗ ಅಕಸ್ಮಾತ್ ಹೊರ ರಾಜ್ಯದಲ್ಲಿ ಇದ್ದಾರೆ ದರ್ಶನ್ ಅಂತ ಹೇಳ್ತಾ ಇದ್ದಾರೆ, ಬಂದಿಲ್ಲ ಅಂತಂದ್ರೆ ವಾರಂಟ್ ಇಶ್ಯೂ ಮಾಡಬೇಕಾಗತ್ತೆ, ಎಲ್ಲಿದ್ದಾರೋ ಅಲ್ಲಿಂದನೇ ಬಂಧಿಸ್ಕೊಂಡು ಕರ್ಕೊಂಡು ಬರಬೇಕಾಗತ್ತೆ. ಇಲ್ಲ ಅವರವರ ವಕೀಲರ ಮುಖಾಂತರವಾಗಿ ಈ ಆದೇಶದ ಪ್ರತಿ ಕೈ ಸೇರ್ತಾ ಇದ್ದ ಹಾಗೇನೆ ಅವ್ರುಗಳೇ ಆಗಮಿಸಬಹುದು.